ಇನ್ನು ಜನಸಂದಣಿ ಆಗದೇ ಇರೋ ರೀತಿಯಾಗಿ ಅದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ತಜ್ಞರು ಹೇಳಿದ್ದಾರೆ. ಹೊಸ ವರ್ಷಾಚರಣೆಗೆ ಯಾವುದೇ ನಿರ್ಬಂಧ ಇರಲ್ಲ, ಆದರೆ ಜನಸಂದಣಿ ಇದನ್ನೆಲ್ಲ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳಾಗಬೇಕು ಅದನ್ನ ಮಾಡ್ತೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಹೇಳಿದ್ದಾರೆ. ಹಾಗೆ ಕಮಿಟಿ ನೀಡುವಂತ ಮಾರ್ಗಸೂಚಿಯನ್ನ ನಾವು ಜಾರಿಗೆ ತರ್ತೀವಿ, ಆತಂಕ ಪಡುವಂತ ಅನಿವಾರ್ಯತೆ ಇಲ್ಲ, ಯಾವ ಆಚರಣೆಗೂ ಕೂಡ ಕಡಿವಾಣ ಇಲ್ಲ, ವ್ಯಾಕ್ಸಿನೇಷನ್ ಮಾಡೋ ಅಗತ್ಯತೆಯೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ವಯಸ್ಸಾದಂಥವರಿಗೆ ಮಾಸ್ಕ್ ಹಾಕಿಕೊಳ್ಳೋದಕ್ಕೆ ಸೂಚಿಸಲಾಗಿದೆ. ಕೋವಿಡ್ ಕುರಿತು ನಾಳೆ ಜಿಲ್ಲಾ ಮಟ್ಟದ ಸಭೆಯನ್ನ ಕರೆದಿದ್ದೀನಿ ಅನ್ನುವಂಥದ್ದನ್ನ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೀಕ್ವೆನ್ಸಿಂಗ್ ಮಾಡಿಲ್ಲ, ಇನ್ನು ಮಾಡ್ತಾ ಇದ್ದಾರೆ. ಜೀನೋಮ್ ಸೀಕ್ವೆನ್ಸ್ ಮಾಡಿದ ಮೇಲೆ ಅದರ ವೆರಾಸಿಟಿ, ಅದರ ವೇರಿಯಂಟು ಎಲ್ಲಿಂದ ಬಂದಿದೆ ಇದೆಲ್ಲ ಗೊತ್ತಾಗುತ್ತೆ. ಅದನ್ನೆಲ್ಲ ಅವರು ಟೆಕ್ನಿಕಲಿ ಇದು ಮೆಡಿಕಲ್ ಇದನ್ನು ಅವರು ನಮಗೆ ತಿಳಿಸ್ತಾರೆ. ಸದ್ಯಕ್ಕೇನಿದೆ ಅಂದರೆ 60 ವರ್ಷದ ಮೇಲೆ ಇರ್ತಕ್ಕಂಥವ್ರು ಎಲ್ಲಿ ಜನಸಂದಣಿ ಹೆಚ್ಚಿರ್ತದೆ ಅಲ್ಲಿ ಮಾಸ್ಕ್ ಹಾಕ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಹೆಚ್ಚು ಜನಸಂದಣಿ ಆಗೋದನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಈಗ ನಮಗೆ ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಇನ್ನೂ ಕೂಡ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಯಾರೆಲ್ಲ ಹಿಂದೆ ಬೂಸ್ಟರ್ ಡೋಸ್ ತೊಗೊಂಡಿದ್ರು, ವ್ಯಾಕ್ಸಿನೇಷನ್ಗಳು ತೊಗೊಂಡಿದ್ರು, ಅವರು ಸೇಫ್ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇನ್ನೂ ಸ್ವಲ್ಪ ದಿವಸ ಅದು ಹೋದ ನಂತರ ಈ ವೇರಿಯಂಟು ಇದರದ್ದು ಜೀನೋಮ್ ಸೀಕ್ವೆನ್ಸಿಂಗ್ ಎಲ್ಲ ಬಂದು ಅದರ ವೆರಾಸಿಟಿ ಗೊತ್ತಾದ ಮೇಲೆ ನಾವು ಅದಕ್ಕೆ ವ್ಯಾಕ್ಸಿನೇಷನನ್ನು ಕೊಡೋದಕ್ಕೆ ಕ್ರಮ ತಗೋಬೇಕು. ಅದಕ್ಕಾಗಿ ವ್ಯಾಕ್ಸಿನೇಷನ್ ರೆಡಿ ಮಾಡ್ಕೊಳ್ಳಿ ಅಂತೇಳಿ ಕೂಡ ಅವರು ಅಡ್ವೈಸ್ ಮಾಡಿದ್ದಾರೆ. ಹಾಗೆ ಜ್ವರ, ಶೀತ, ಕೆಮ್ಮು ಇದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸಬೇಡಿ. ಆರೋಗ್ಯ ಸಚಿವರ ನೇತೃತ್ವದ ಸಭೆಯಲ್ಲಿ ತಜ್ಞರು ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ಪಾಸಿಟಿವ್ ಬಂದ್ರೆ 7 ದಿನ ಕಡ್ಡಾಯ ಹೋಮ್ ಕ್ವಾರಂಟೈನ್ ಮಾಡಿಸಿ. ಐಸೋಲೇಷನ್ ನಲ್ಲಿ ಇದ್ದವರು ಇದ್ರೆ ಅವ್ರಿಗೆ 7 ದಿನ ರಜದ ಅವಕಾಶ ಮಾಡಿಕೊಡಿ. ಖಾಸಗಿ ವಲಯದಲ್ಲಿ ಕೆಲಸ ಮಾಡೋರಿಗೂ ಕೂಡ ಅನ್ವಯ ಇದು. ಆರೋಗ್ಯ ಸಚಿವರ ನೇತೃತ್ವದ ಸಭೆಯಲ್ಲಿ ತಜ್ಞರು ಈ ಸಲಹೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಜ್ವರ, ಶೀತ, ಕೆಮ್ಮು ಇದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಡಿ. ಉದ್ಯೋಗಿಗಳು ಕೂಡ ಏನಾದರೂ ಕಚೇರಿಗೆ ಹೋಗುವಂಥವ್ರು 7 ದಿನ ಏನಾದರೂ ನಿಮಗೆ ಕೊರೋನಾ ಇದೆ ಅನ್ನುವಂಥದ್ದು ಪಾಸಿಟಿವ್ ಬಂದರೆ 7 ದಿನ ಕಚೇರಿಗೆ ಕಳಿಸ್ಬೇಡಿ. ಅವರನ್ನ ಹೋಮ್ ಐಸೋಲೇಷನ್ನಲ್ಲಿ ಇರೋದಕ್ಕೆ ನೀವು ಸಲಹೆ ಕೊಡಿ ಅನ್ನುವಂಥದ್ದು ಹೇಳಿದ್ದಾರೆ. ಆರೋಗ್ಯ ಸಚಿವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಆಮೇಲೆ ರಜಕ್ಕೆ ಏನು ಬೇಕೋ ಆ ವ್ಯವಸ್ಥೆ ಎಲ್ಲ ನಾವು ಮಾಡ್ತೀವಿ. ಯಾವ ಥರದ ರಜೆ ತೆಗೆದುಕೊಳ್ಳೋಕೆ ಅವಕಾಶ ಇದೆ, ರಜೆಗೆ ಸಂಬಂಧಪಟ್ಟಂಗೆ ಏನು ಅಲವೆನ್ಸ್ ಕೊಡ್ಬೋದು, ಅಂದರೆ ಏನಾದ್ರು ಸ್ಯಾಲ್ರಿ ಕಟ್ ಆಗೋದು ಈ ಥರದ್ದೆಲ್ಲ ಆಗದೇ ಇರುವಂಥ ನಿಟ್ಟಿನಲ್ಲೂ ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಆ ಸೂಚನೆಯನ್ನು ನಾವು ಸರ್ಕಾರದ ಕಡೆಯಿಂದನೇ ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಆಮೇಲೆ ಸಹಜವಾಗಿ ಯಾವುದೇ ಉದ್ಯೋಗಿ ಅಂತ ಅಂದರೆ ಅವ್ರಿಗೆ ಸಿಕ್ ಲೀವ್ ಅನ್ನುವಂಥದ್ದು ಒಂದು ಆಪ್ಷನ್ ಇದ್ದೇ ಇರುತ್ತೆ. ಅಂಥ ಸಿಕ್ ಲೀವ್ ಆಪ್ಷನ್ ಇದ್ದಂಥ ಸಂದರ್ಭದಲ್ಲಿ ಈ 7 ದಿವಸ ರಜಾ ಕಡ್ಡಾಯವಾಗಿ ಏನಾದರೂ ಸರ್ಕಾರ ಮಾಡಿದ್ರೆ ಅಂಥವರಿಗೆ ಹೋಮ್ ಐಸೋಲೇಷನ್ ಇರುವಂಥ ಸಂದರ್ಭದಲ್ಲಿ ಆ ಸಿಕ್ ಲೀವ್ ತೆಗೆದುಕೊಳ್ಳುವಂಥ ಅವಕಾಶ ಇರುತ್ತೆ. ಇನ್ ಕೇಸ್ ಯಾರಿಗಾರು ಸಿಕ್ ಲೀವ್ ಕೂಡ ಇಲ್ಲ ಅಂತ ಅಂದರೆ ಸಂಬಳ ಕಡಿತ ಆಗುತ್ತೆ ಅನ್ನುವಂಥದ್ದೇನು ಯೋಚನೆ ಬೇಡ, ನೀವು ಮೊದಲು ಹೋಮ್ ಐಸೋಲೇಷನ್ಲಿರಿ ಅನ್ನುವಂಥದ್ದು. ಇದು ವಿಚಾರ ಅಂತ ಅಂದರೆ ಆ ಇಂಡಿವಿಜುವಲ್ ಪರ್ಸನ್ ಯಾರಿರ್ತಾನೆ ಆತನ ಆರೋಗ್ಯದ ವಿಚಾರವೂ ಕೂಡ ಹೌದು. ಆಮೇಲೆ ಆತನಿಂದ ಭಾಳ ಮಂದಿಗೆ ಸ್ಪ್ರೆಡ್ ಆಗುತ್ತಲ್ಲ, ಅದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಈ ನಿರ್ಧಾರ. ಹೊಸ ವರ್ಷಾಚರಣೆಗೆ ಯಾವುದೇ ನಿರ್ಬಂಧ ಇಲ್ಲ. ಸಭೆ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇವತ್ತೂ ಕೂಡ ಮಾತನ್ನ ಹೇಳಿದ್ದಾರೆ. ಕೋವಿಡ್ ರೂಲ್ಸ್ಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು, ಮಾಸ್ಕ್, ದೈಹಿಕ ಅಂತರ ಕಾಪಾಡಿಕೊಳ್ಬೇಕು. ಹೊಸ ವರ್ಷಕ್ಕೆ ಇದನ್ನ ಬಿಟ್ರೆ ಬೇರೆ ಯಾವುದೇ ನಿರ್ಬಂಧ ಇಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಈ ಮಾತನ್ನು ಹೇಳಿದ್ದಾರೆ. ಹಂಗಾಗಿ ಈಗ ಬಹಳ ಮಂದಿ ಈಗ ಹೊರಗಡೆ ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಮ್ ಸ್ಟೇ, ರೆಸಾರ್ಟು ಮತ್ತೊಂದು ಬುಕ್ ಮಾಡ್ಕೊಂಡಿರ್ತೀರಾ, ದೂರಿಗೆ ಪ್ರಯಾಣ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇರ್ತೀರಾ. ಈಗೇನಾದರೂ ಕೊರೋನಾ ರೂಲ್ಸ್ ಬಂದು ನಮ್ಗೇನಾದ್ರು ಸಮಸ್ಯೆನ ನೀವೇನೂ ಆತಂಕಕ್ಕೆ ಒಳಗಾಗೋದು ಬೇಡ. ಯಾವುದೇ ರೀತಿಯಾದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪರ್ಟಿಕ್ಯುಲರ್ ಆಗಿ ಹೊಸ ವರ್ಷ ಆಚರಣೆಗಿಲ್ಲ. ಈ ಹೊಸ ವರ್ಷಕ್ಕೆ ಏನು ಬರ್ತಾ ಇದೆ, ಹೊಸ ವರ್ಷಕ್ಕೆ ಯಾವುದೇ ರೀತಿಯ ನಾವು ನಿರ್ಬಂಧನೆಗಳಾಗ್ತಾ ಇಲ್ಲ. ಸೆಲೆಬ್ರೇಷನ್ಸ್ ಮಾಡಬಾರ್ದು, ಜನ ಸೇರಬಾರ್ದು ಅಂತ ಏನು ಹೇಳ್ತಾ ಇಲ್ಲ. ಅದು ಎಲ್ಲರಿಗೂ ಸ್ಟ್ಯಾಂಡರ್ಡ್ ಅಡ್ವೈಸರಿ ಇರ್ತದೆ. ದಟ್ ಪ್ಲೀಸ್ ನೀವು ಹೆಚ್ಚು ಜನ ಇರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕ್ಗಳು ಹಾಕ್ಕೊಂಡು ಕೋವಿಡ್ ಅದೇನು
ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನು ಫಾಲೋ ಮಾಡಿ. ಮಾಸ್ಕು, ಹ್ಯಾಂಡ್ ವಾಶು, ಡಿಸ್ಇನ್ಫೆಕ್ಟೆಂಟ್ಸು ಅದೆಲ್ಲ ಯೂಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ. ಸೊ ಎಲ್ಲರೂ ಕೂಡ ಆದಷ್ಟು ನೀವು ಅದನ್ನು ಗಮನದಲ್ಲಿ ಇಟ್ಕೊಂಡು